ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯೂನಿಟರಿ ಮ್ಯಾಟ್ರಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ ವಿಡಿಯೋದಲ್ಲಿ ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ನ ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನೋಡಿದ್ವಿ. ಸೊ ಆ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಫುಲ್ ವಿಡಿಯೋ ಅಂದ್ರೆ ಫುಲ್ ಮ್ಯಾಟ್ರಿಕ್ಸಸ್ ಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಸೆಸ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಈಗ ಯೂನಿಟರಿ ಮ್ಯಾಟ್ರಿಕ್ಸ್ ನ ಸಾಲ್ವ್ ಮಾಡಬೇಕಾದ್ರೆ ಯೂನಿಟರಿ ಮ್ಯಾಟ್ರಿಕ್ಸಿನ ಕಂಡೀಷನ್ ಏನು ಅಂತ ನೋಡ್ತಾ ಹೋಗೋಣ. ಸೊ ಯೂನಿಟರಿ ಮ್ಯಾಟ್ರಿಕ್ಸ್ ಅಂತ ಯಾವಾಗ ಕರಿತೀವಿ, ಒಂದು ಮ್ಯಾಟ್ರಿಕ್ಸ್ ಎ ಅಂತ ಕನ್ಸಿಡರ್ ಮಾಡಿದ್ರೆ ಅದರ ಟೀಟಾನ ಕಂಡುಹಿಡಿಬೇಕು. ಎ ಇಂಟು ಎ ಟೀಟಾ, ಇದರ ವ್ಯಾಲ್ಯೂ ಏನಾಗಿರಬೇಕು, ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಈಕ್ವಲ್ ಆಗಿರಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅಂದ್ರೇನು, ಎಲ್ಲ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಕೂಡ 1 ಇರುತ್ತೆ, ಇನ್ನು ಉಳಿದಿರುವಂಥ ಎಲಿಮೆಂಟ್ಗಳು 0 ಇರ್ತವೆ. ಸೊ 3x3 ಮ್ಯಾಟ್ರಿಕ್ಸ್ನ ಕನ್ಸಿಡರ್ ಮಾಡಿದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ 1, ಇನ್ನು ಉಳಿದಿರುವಂಥ ಎಲಿಮೆಂಟ್ಸ್ ಎಲ್ಲ 0 ಇರ್ತವೆ. ಅದನ್ನು ಏನಂತ ಕರಿತೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಎ ಇಂಟು ಎ ಟೀಟಾ ಏನಾಗಿರಬೇಕು, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಈಗ ಎ ಏನೋ ಕೊಟ್ಟಿರ್ತಾರೆ, ಎ ಟೀಟಾನ ಹೇಗೆ ಕಂಡುಹಿಡಿಯೋದು. ಸೊ ಎ ಟೀಟಾನ ಹೇಗೆ ಕಂಡುಹಿಡಿಯೋದು ಅಂತಂದ್ರೆ ಫಸ್ಟ್ ಎ ಕಾಂಜುಗೇಟ್ ಮಾಡಿ ಅದನ್ನ ಟ್ರಾನ್ಸ್ಪೋಸ್ ಮಾಡಬೇಕು. ಏನು ಮಾಡಬೇಕು, ಫಸ್ಟ್ ಎ ಕಾಂಜುಗೇಟ್ ನ ಮಾಡಬೇಕು, ಆಮೇಲೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಎ ಟೀಟಾ ಸಿಗುತ್ತೆ. ಆ ಎ ಟೀಟಾನ ಎ ಜೊತೆ ಮಲ್ಟಿಪ್ಲೈ ಮಾಡಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆದ್ರೆ ಯೂನಿಟರಿ ಮ್ಯಾಟ್ರಿಕ್ಸ್ ಅಂತ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಈಸಿ ಸಿಂಪಲ್ ಆಗಿ ಆರಾಮಾಗಿ ಕಂಡುಹಿಡಿಬಹುದು. ಎ ಕಾಂಜುಗೇಟ್ ಕಂಡುಹಿಡಿದು ಎ ಟ್ರಾನ್ಸ್ಪೋಸ್ ನ ಆರಾಮಾಗಿ ಈಸಿ ಸ್ಟೆಪ್ ಅಲ್ಲಿ ಮಾಡ್ತಾ ಹೋಗ್ಬೋದು. ಸೊ ಪ್ರಾಬ್ಲಮ್ ನೋಡೋಣ. ಏನ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ ದ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಈಸ್ ಗಿವನ್ ಈಸ್ ಎ ಯೂನಿಟರಿ ಮ್ಯಾಟ್ರಿಕ್ಸ್. ಸೊ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಏನ್ ಮಾಡಬೇಕು, ನಾವು ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದಕ್ಕೆ ಎ ಕಾಂಜುಗೇಟ್ ಮಾಡಿ ಟ್ರಾನ್ಸ್ಪೋಸ್ ಮಾಡಿದ್ರೆ ಎ ಟೀಟಾ ಸಿಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಮಗೆ ಏನು ಗಿವನ್ ಕೊಟ್ಟಿದ್ದಾರೆ, ಗಿವನ್ ಮ್ಯಾಟ್ರಿಕ್ಸ್ಗೆ ನೇಮ್ ಮಾಡೋಣ. ನೇಮ್ ಕೊಟ್ಟಿಲ್ಲ ಅವರು, ಎ ಅಂತ ನಾವು ಕನ್ಸಿಡರ್ ಮಾಡೋಣ. 1/√3 ಇಂಟು 1 ಪ್ಲಸ್ ಐ 1 - ಐ ಮತ್ತೆ -1. ಸೊ ಇದೇನಿದು ಎ. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಎ ಕಾಂಜುಗೇಟ್ ನ ಫಸ್ಟ್ ಮಾಡಿ ಆ ಎ ಕಾಂಜುಗೇಟ್ ವ್ಯಾಲ್ಯೂನ ಟ್ರಾನ್ಸ್ಪೋಸ್ ಮಾಡಿದ್ರೆ ಎ ಟೀಟಾ ಸಿಗುತ್ತೆ. ಫಸ್ಟ್ ಎ ಕಾಂಜುಗೇಟ್ ನ ನೋಡೋಣ. ಸೊ ಎ ಕಾಂಜುಗೇಟ್ ಈಸಿಯಾಗಿ ಮಾಡ್ಬೋದು. ಸೊ ಏನು ವ್ಯಾಲ್ಯೂ ಇದೆ ಅದೇ ಬರೀರಿ, ಹೊರಗಡೆ ಮ್ಯಾಟ್ರಿಕ್ಸ್ ಹೊರಗಡೆ ಏನಿದೆ ಅದೇ ವ್ಯಾಲ್ಯೂನ ಬರೀರಿ. ಐ ಇದೆಯಲ್ಲ, ಐ ಮುಂದೆ ಇರುವಂಥ ಸೈನ್ ಅನ್ನ ಚೇಂಜ್ ಮಾಡಬೇಕು. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಸೊ ಇಲ್ಲಿ ನೋಡಿ ಕೇವಲ 1 ಇದೆ, ಅದನ್ನು ಹಾಗೆ ಬರೀತೀನಿ. ನೆಕ್ಸ್ಟ್ 1 ಪ್ಲಸ್ ಐ ಇದೆ, ಏನು ಬರೀಬೇಕು, 1 ಮೈನಸ್ ಐ ಅಂತ ಬರೀಬೇಕು. ನೆಕ್ಸ್ಟ್ 1 - ಐ ಇದೆ, ಅದನ್ನ 1 ಪ್ಲಸ್ ಐ ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ -1 ಇದೆ, -1 ಅಂತಾನೆ ಬರೀಬೇಕು. ನಾವೇನ್ ಮಾಡಬೇಕು, ಕೇವಲ ಐ ಮುಂದೆ ಇರುವಂತ ಸ್ಮಾಲ್ ಐ ಮುಂದೆ ಇರುವಂತ ಸೈನ್ ನ ಚೇಂಜ್ ಮಾಡಬೇಕು. ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಸೊ ಇವಾಗ ಏನ್ ಮಾಡಿದ್ವಿ, ಐ ಮುಂದೆ ಇರುವಂತ ಸೈನ್ ನ ಚೇಂಜ್ ಮಾಡಿದ್ವಿ, ಏನಾಯ್ತು, ಎ ಕಾಂಜುಗೇಟ್ ಆಯ್ತು. ಸೊ ಇದನ್ನ ಏನ್ ಮಾಡಬೇಕು, ಎ ಕಾಂಜುಗೇಟ್ ಅನ್ನ ಟ್ರಾನ್ಸ್ಪೋಸ್ ಮಾಡಬೇಕು. ಸೊ ಟ್ರಾನ್ಸ್ಪೋಸ್ ಮಾಡ್ಬೇಕಂದ್ರೆ ಹೊರಗಡೆದು ಸೇಮ್ ಹಾಗೆ ಉಳಿಯುತ್ತೆ, ರೋಗಳು ಕಾಲಮ್ ಆಗ್ತವೆ, ಕಾಲಮ್ ರೋ ಆಗ್ತವೆ. ಸೊ 1 ನೆಕ್ಸ್ಟ್ 1 ಮೈನಸ್ ಐ 1 ಮೈನಸ್ ಐ, ನೆಕ್ಸ್ಟ್ 1 ಪ್ಲಸ್ ಐ, ನೆಕ್ಸ್ಟ್ -1. ಸೊ ಇವಾಗ ಏನಾಯ್ತು, ಎ ಕಾಂಜುಗೇಟ್ ಮಾಡಿ ಅದನ್ನ ಟ್ರಾನ್ಸ್ಪೋಸ್ ಮಾಡಾಯ್ತು. ಸೊ ಇವಾಗ ಈ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗುತ್ತೆ, ಎ ಟೀಟಾಗೆ ಈಕ್ವಲ್ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಎ ಇಂಟು ಎ ಟೀಟಾ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಾದರೂ ಬಂದ್ರೆ ನನಗೆ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಯೂನಿಟರಿ ಮ್ಯಾಟ್ರಿಕ್ಸ್. ಸೊ ಎ ವ್ಯಾಲ್ಯೂ ಏನು, ಎ ಇಂಟು ಎ ಟೀಟಾ ಮಾಡಬೇಕು. ಎ ವ್ಯಾಲ್ಯೂ ಏನಿರೋದು 1/√3 ಇಂಟು 1 ಪ್ಲಸ್ ಐ 1 - ಐ -1. ಸೊ ಇದೇನಿದು ಎ ಆಯಿತು. ನೆಕ್ಸ್ಟ್ ಎ ಟೀಟಾ ವ್ಯಾಲ್ಯೂ ಏನು, 1/√3. ಸೊ 1/√3 ಅಂತ ಅಂದರೆ ಇದ್ರ ಜೊತೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿಬಿಡೋಣ. ಸೊ ಇವಾಗ ಏನಾಯಿತು, 1/√3 ಇಂಟು 1/√3 ಅಂದರೆ ಏನಾಗುತ್ತೆ, 1 × 1 1, √3 ಇಂಟು √3 ಹೋಲ್ ಸ್ಕ್ವೇರ್. ಸ್ಕ್ವೇರು ರೂಟು ಕ್ಯಾನ್ಸಲ್ ಆಯಿತು, ಏನು ಉಳಿತು, 1/3 ಮಾತ್ರ ಉಳಿತು. ಸೊ ಇವಾಗ ಏನು ಬರೀಬೋದು, 1/3 ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡೈರೆಕ್ಟಾಗಿ ಬರೆಯೋಣ. ಏನೋ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕಿತ್ತು, ಸೊ ಮಲ್ಟಿಪ್ಲೈ ಮಾಡಿ ಬರ್ದಿದ್ದೀನಿ ಹೊರಗಡೆ ಇರುವಂಥದ್ದನ್ನು. ಈಗ ಮ್ಯಾಟ್ರಿಕ್ಸ್ ಒಳಗಡೆ ಇರೋದನ್ನ ಮಾಡಬೇಕು. ಸೊ ಎ ಟೀಟಾದು ಮ್ಯಾಟ್ರಿಕ್ಸ್ ಒಳಗಡೆ ಏನಿದೆ, 1 ಪ್ಲಸ್ ಐ 1 - ಐ ಮತ್ತೆ -1. ಸೊ ಇವಾಗ ಮಲ್ಟಿಪ್ಲೈ ಮಾಡಿ. ಸೊ ಮಲ್ಟಿಪ್ಲೈ ಹೇಗೆ ಮಾಡೋದು, ಇದರ ರೋ ಅನ್ನ ತಗೊಂಡ್ರೆ ಫಸ್ಟ್ 1 2 1 2 ಆ ರೀತಿ ಕಾಲಮ್ಗಳನ್ನ ಮಾಡ್ತಾ ಹೋಗಿ. ಸೊ 1 1 1, ನೆಕ್ಸ್ಟ್ 1 ಪ್ಲಸ್ ಐ ಇಂಟು 1 ಮೈನಸ್ ಐ. ಸೊ ಅದನ್ನು ಕೂಡ ಬರ್ಕೊಳ್ಳಿ, 1 ಪ್ಲಸ್ ಐ ಇಂಟು 1 ಮೈನಸ್ ಐ 1 - ಐ. ನೆಕ್ಸ್ಟ್ 1
ಇಂಟು 1 ಪ್ಲಸ್ ಐ ಅಂತಂದರೆ 1 ಪ್ಲಸ್ ಐ ಆಗುತ್ತೆ. ನೆಕ್ಸ್ಟ್ 1 ಪ್ಲಸ್ ಐ ಇಂಟು ಮೈನಸ್ 1 ಅಂತಂದರೆ ಏನಾಗುತ್ತೆ, ಮೈನಸ್ 1 ಪ್ಲಸ್ ಐ ಆಗುತ್ತೆ. ಸೊ ಪ್ಲಸ್ ಮಾಡಬೇಕಿತ್ತಲ್ವಾ, ಸೊ ಪ್ಲಸ್ ಮಾಡುವಂಥ ಜಾಗದಲ್ಲಿ ಇಲ್ಲಿ ಪ್ಲಸ್ ಮಾಡಬೇಕಿತ್ತು, ಆದರೆ ಇಲ್ಲಿ ಮೈನಸ್ 1 ಇರೋದ್ರಿಂದ ಮೈನಸ್ನ ಡೈರೆಕ್ಟಾಗಿ ಬರೆದಿದ್ದೀನಿ ಇವಾಗ. ನೆಕ್ಸ್ಟ್ ಈ ರೋ ಆಯಿತು, ಈ ರೋನ ತಗೊಳ್ಳಿ, ಇವೆರಡು ಕಾಲಮ್ಗೂ ಮಾಡಿ. 1 ಮೈನಸ್ ಐ ಇಂಟು 1 ಏನಾಗುತ್ತೆ, 1 ಮೈನಸ್ ಐ. ನೆಕ್ಸ್ಟ್ ಮೈನಸ್ 1 ಇಂಟು 1 ಮೈನಸ್ ಐ ಏನಾಗುತ್ತೆ, ಮೈನಸ್ 1 ಮೈನಸ್ ಐ. ಸೊ ಪ್ಲಸ್ ಮಾಡಬೇಕಿತ್ತು, ಅದೇನಾಯಿತು, ಮೈನಸ್ 1 ಇರೋದ್ರಿಂದ ಮೈನಸ್ ಆಫ್ 1 ಮೈನಸ್ ಐ. ನೆಕ್ಸ್ಟ್ ಈಗ 1 ಪ್ಲಸ್ ಐ ಇಂಟು 1 ಮೈನಸ್ ಐ, 1 ಪ್ಲಸ್ ಐ ಇಂಟು 1 ಮೈನಸ್ ಐ. ಸೊ ಎರಡನ್ನೂ ಆ ಕಡೆ ಈ ಕಡೆ ಬರೆದ್ರೂ ಏನು ಚಿಂತೆ ಇಲ್ಲ. ನೆಕ್ಸ್ಟ್ ಮೈನಸ್ 1 ಇಂಟು ಮೈನಸ್ 1, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್. ಸೊ 1 1 1. ಸೊ ಇವಾಗ ಸಾಲ್ವ್ ಮಾಡ್ತಾ ಬನ್ನಿ. ನೋಡಿ 1/3 ಇಂಟು 1 ಪ್ಲಸ್ ಐ ಇಂಟು 1 ಮೈನಸ್ ಐ. ಸೊ ಯಾವ ಫಾರ್ಮಲ್ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಈ ಫಾರ್ಮಲ್ ಇದೆಯಾ. ಸೊ ಎ ಜಾಗದಲ್ಲಿ 1 ಇದೆ ಅಂದ್ಕೊಳ್ಳಿ, ಬಿ ಜಾಗದಲ್ಲಿ ಐ ಇದೆ ಅಂತ ಅಂದ್ಕೊಳ್ಳಿ. ಸೊ ಯಾವ ಫಾರ್ಮಲ್ ಇದೆ, 1 ಪ್ಲಸ್ ಐ ಇಂಟು 1 ಮೈನಸ್ ಐ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಏನು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಇದರದ್ದು ಏನು ವ್ಯಾಲ್ಯೂ ಆಗುತ್ತೆ, 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಆಗುತ್ತೆ. ಸೊ 1 ಸ್ಕ್ವೇರ್ ವ್ಯಾಲ್ಯೂ ಏನು, 1. ನೆಕ್ಸ್ಟ್ ಐ ಸ್ಕ್ವೇರ್, ಸೊ ಐ ಸ್ಕ್ವೇರ್ ವ್ಯಾಲ್ಯೂ ಏನಾಗಿರುತ್ತೆ, ಮೈನಸ್ 1 ಆಗಿರುತ್ತೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಏನೋ ಐ ಸ್ಕ್ವೇರ್ ವ್ಯಾಲ್ಯೂ ಏನು, ಮೈನಸ್ 1. ಸೊ ಮೈನಸ್ 1ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಮೈನಸ್ ಇಂಟು ಮೈನಸ್ ಪ್ಲಸ್ 1. ಸೊ ಏನಾಯಿತು, 2 ಆಯಿತು. ಸೊ ಇದನ್ನು ನೆನ್ಪಿಟ್ಕೊಂಡಿರಿ, ಐ ಸ್ಕ್ವೇರ್ ಅಂತ ಬಂದ್ರೆ ಏನು, ಐ ಸ್ಕ್ವೇರ್ ವ್ಯಾಲ್ಯೂ ಇಸ್ ಮೈನಸ್ 1. ನೆಕ್ಸ್ಟ್ ಇದನ್ನು ಮಾಡ್ತಾ ಬರೋಣ. ಸೊ 1 ಪ್ಲಸ್ ಐ ಇಂಟು ಮೈನಸ್, ಸೊ ಬ್ರ್ಯಾಕೆಟ್ನ ತೆಗಿತಾ ಹೋಗಿ, ಮೈನಸ್ 1 ಮೈನಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ನೆಕ್ಸ್ಟ್ 1 ಇಂಟು ಐ ಪ್ಲಸ್ ಐ ಮೈನಸ್ ಐ ಕ್ಯಾನ್ಸಲ್, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. ಸೊ ವ್ಯಾಲ್ಯೂ ಏನಾಗುತ್ತೆ, 0. ನೆಕ್ಸ್ಟ್ ಇದು ಕೂಡ ಅದೇ, 1 ಮೈನಸ್ ಐ ಮೈನಸ್ 1 ಮೈನಸ್ ಇಂಟು 1 ಏನು, ಮೈನಸ್ 1. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ಪ್ಲಸ್ ಐ, ಪ್ಲಸ್ ಐ ಮೈನಸ್ ಐ ಕ್ಯಾನ್ಸಲ್, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. ಸೊ 0. ನೆಕ್ಸ್ಟ್ ಇದಾಗಿದೆ ನೋಡಿ, 1 ಪ್ಲಸ್ ಐ ಇಂಟು 1 ಮೈನಸ್ ಐ, 1 ಪ್ಲಸ್ ಐ ಇಂಟು 1 ಮೈನಸ್ ಐ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ವ್ಯಾಲ್ಯೂ ಏನು, 2. ಸೊ 2 ಪ್ಲಸ್ 1 ಇಲ್ಲಿದೆ, ಸೊ 1. ಈಗ ಫೈನಲ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, 1/3 ಇಂಟು 2 ಪ್ಲಸ್ 1 ಇಸ್ 3, 3 0 0 3. ಸೊ ಇವಾಗ ಹೊರಗಡೆ ಇರೋದನ್ನ ಮ್ಯಾಟ್ರಿಕ್ಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 3 ಡಿವೈಡೆಡ್ ಬೈ 3 0 0 3 ಡಿವೈಡೆಡ್ ಬೈ 3. ಸೊ ಏನಾಗುತ್ತೆ, 3 ಡಿವೈಡೆಡ್ ಬೈ 3 ಅಂದರೆ 1 ಅಲ್ವಾ. ಸೊ 1 0 0 1. ಸೊ ಇವಾಗ ಏನಾಯಿತು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಯ್ತಾ. ನೋಡಿ ಡಯಾಗ್ನಲ್ ಅಲ್ಲಿ ಇರುವಂತ ವ್ಯಾಲ್ಯೂ 1 ಇದೆ, ಇನ್ನು ಉಳಿದಿರೋದೆಲ್ಲ 0 ಇದೆ. ಸೊ ಇವಾಗ ಏನಾಯಿತು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಕ್ವಲ್ ಆಯಿತು. ದೇರ್ಫಾರ್ A into A theta is equal to identity matrix, which implies given matrix is a unitary matrix. Unitary matrix. ಸೊ ಅವರೇನಾದ್ರೂ ಕ್ವಶನ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ಎ ಇನ್ವರ್ಸ್ ವ್ಯಾಲ್ಯೂನ ಕಂಡುಹಿಡಿಯಪ್ಪ ಅಂತಂದ್ರೆ, ಯೂನಿಟರಿ ಮ್ಯಾಟ್ರಿಕ್ಸ್ ಏನಾದರೂ ಆಗಿದ್ರೆ, ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ನ ಫಸ್ಟ್ ಯೂನಿಟರಿ ಇಲ್ವಾ ಅಂತ ಕಂಡುಹಿಡ್ಕೊಳ್ಳಿ. ಯೂನಿಟರಿ ಮ್ಯಾಟ್ರಿಕ್ಸ್ ಆಗಿದ್ರೆ ಎ ಇನ್ವರ್ಸಿನ ವ್ಯಾಲ್ಯೂ ಏನಾಗಿರುತ್ತೆ, ಎ ಟೀಟಾ ವ್ಯಾಲ್ಯೂ ಆಗಿರುತ್ತೆ. ಏನು, ಯೂನಿಟರಿ ಮ್ಯಾಟ್ರಿಕ್ಸ್ ಆಗಿದ್ರೆ ಎ ಇನ್ವರ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಎ ಟೀಟಾ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ. ಸೊ ಅವಾಗ ಈ ಮ್ಯಾಟ್ರಿಕ್ಸ್ನ ಬರೆದ್ಬಿಡಿ, ಅಷ್ಟೇ ಸಿಂಪಲ್. ಸೊ ಯೂನಿಟರಿ ಮ್ಯಾಟ್ರಿಕ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.